ಹೆಲೋ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿದ್ಯಾಶ್ರೀ ಹಳ್ಳಿ ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ. ಎಲ್ಲರಿಗೂ ಈಗ 3 ಗಂಟೆ ಆಗ್ತಂತಿ, ಊಟ ಆಗೈತೆ ಅನ್ಕೋತೀನಿ. ನಾ ಏನು ಮಾಡಕತ್ತಂತ ಅಂತಂದ್ರೆ ನಿನ್ನೆ ಹೊಲಕ್ಕೆ ಹೋಗಿದ್ನಿ, ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಆಲ್ರೆಡಿ. ನಿನ್ನೆ ಹೊಲ ಸ್ವಲ್ಪ ಕೆಲಸ ಇತ್ತು, ಹಿಂಗಾಗಿ ಇವತ್ತು ಐತಿ ಕೆಲಸ. ಆದ್ರೆ ಹಬ್ಬ ಹುಣ್ಣಿಗೆ ಬಂದಾಗ ಏನು ಹೊಲದಾಗ ಕೆಲಸ ರೀ. ಮತ್ತೀಗ ಹೊಲಕ್ಕೆ ನಾಳೆ ಇದು ಹಾಕ್ಬೇಕಲ್ರಿ, ಚರ್ಗ ಚೆಲ್ತಾರೋ. ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ಮಾಡ್ತಾರಲ್ರಿ. ನವಣಕ್ಕಿ ಹೋಳ್ಗೆ ಅಂದ್ರೆ ಹುರಕ್ಕಿ ಹೋಳ್ಗೆ, ಎಣ್ಣೆ ಹೋಳ್ಗೆ ಅಂತ ಅದಕ್ಕೆಲ್ಲ ರೀತಿ ಓದಿರ್ತಾರೆ ರೀ. ಹುರಕ್ಕಿ ಹೋಳ್ಗೆ ಮಾಡಕ್ಕಂತೇಳಿ ಮತ್ತು ಹುರಕ್ಕಿ ಹೋಳ್ಗೆ ಕರ್ಚಿಕಾಯಿ ಇವೆಲ್ಲ ಮಾಡ್ಬೇಕ್ರಿ. ಹೀಗಾಗಿ ಹೊಲಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರು ಅಷ್ಟೇ ಹೋಗಿ ಬಂದು ಮತ್ತೆ ವಾಪಸ್ ಹೋಗ್ಯಾರು. ನಾನು ರಾಮದುರ್ಗಕ್ಕೆ ಹೋಗಿ ಸಂತಿ ಮಾಡ್ಕೊಂಡ್ಬಂದು ಆಮೇಲೆ ಇದು ನೋಡ್ರಿ ಇಲ್ಲೆಲ್ಲ ಮಾಡ್ಕೊಂತ ಕುಂತೇನಿ. ಇದನ್ನ ಹುರಕ್ಕಿ ಹೋಳ್ಗೆ ಮಾಡಕ್ಕೆ ಏನು ಮಾಡತ್ತೇನ್ರಿ, ಇದನ್ನ ನವಣಕ್ಕಿ ಹುರ್ಕೊಳಕತ್ತೀವಿ. ಅಂದ್ರೆ ಇವನ್ನೆಷ್ಟು ನಾವು ಹದವಾಗಿ ಹುರ್ಕೋತೀವಿ ನೋಡ್ರಿ, ಅಷ್ಟು ಚಲೋ ಬರ್ತಾವ್ರಿ ಇವು ಹೋಳಿಗೆ. ಒಂದು ಕೆಜಿ ತೊಗೊಂಬಂದೇನಿ ರೀ. 1 ಕೆಜಿ ಅಂತಂದ್ರೆ ಒಂದಿಷ್ಟು ಅಕ್ಕಾವ್ರಿ ಇವ. ಇದ್ರಾಗ ಪುಟಾಣಿಯರ ಅಥವಾ ಹುರ್ಗಡ್ಲಿಯರ ಕುಡಿಸ್ಬೇಕ್ರಿ. ಕಡ್ಲಿಬೇಳೆ ಅವನಾರ ಮತ್ತು ಪುಟಾಣಿಯರ ಕುಡಿಸಿ ಬೀಸ್ಕೊಂಬರ್ಬೇಕ್ರಿ. ಮುಂಚೆ ಒಳಗೆ ಹಾಕಿದ್ರೆ ಅಷ್ಟೊಂದು ಇದಾಗಂಗಿಲ್ಲ ರೀ, ಇದು ಸಣ್ಣಗಾಗಿಲ್ಲ ರೀ. ನಾನು ಹಿಂಗೆ ವರ್ಷಕ್ಕೆ ಹಾಕಿದ್ದೀನಿ ರೀ, ಚಲೋ ಆಗಿದ್ದು ಕರೀ. ಆದ್ರೆ ಇದು ನವಣಕ್ಕಿ ಸಣ್ಣ ಆಗಿರಂಗಿಲ್ಲ, ನುಚ್ಚು ಆಕೈತಿ. ಹೀಗಾಗಿ ನಾನು ಗಿರ್ನಿಗೆ ಕೊಟ್ಟು ಕಳ್ಸಾತಿ ನಮ್ಮ ಹುಡುಗನ ಕೈಯಾಗ. ಈಗ ಹೆಂಗೆ ಆಗ್ಬೇಕಂತಂದ್ರೆ ಬೆಳಗ್ಗೆ ಆಗ್ಬೇಕ್ರಿ. ಇವ ಇಲ್ಲಿ ಆಗತ್ತ ನೋಡ್ರಿ, ಕೆಳಗಿನೂ ಈ ಥರ ಆಗ್ಬೇಕ್ರಿ. ಅಂದ್ರೆ ಸಿಲಿಂಡಿ ಹುಡ್ದಾವ ಅಂತ ಆಗ್ತಾರೆ ಇವ. ಇವ ಹುಡ್ದಾವ ನೋಡ್ರಿ. ಕೆಳಗೆ ಇಳಿಸ್ಕೊತೀನಿ ರೀ. ಇನ್ನು ಕೆಳಗೆ ಇಳಿಸ್ಕೊಂಡು ಇದ್ರ ಕೆಳಗೆ ಇಳಿಸ್ಕೊಂಡು ಇದ್ರೊಳಗೆ ಸ್ವಲ್ಪ ಪುಟಾಣಿ ಕೂಡಿಸ್ಬೇಕ್ರಿ. ಇವಾಗ ನೋಡಿರಿ ಪುಟಾಣಿ ನಾನು ಕೂಡ ಒಂದು 1/4 ಕೆಜಿ ತೊಗೊಂಬಂದಿದ್ವಿ. ಉಪ್ಪು ಆಯ್ತು ಮತ್ತು ಚಕ್ಲಿ ಮಾಡೋಕೆ ಅಕ್ಕಿ ಚಕ್ಲಿ ಮಾಡೋದೊಳಗೂ ಅಕ್ಕಾವಂತೇಳಿ ಇದನ್ನ ಸ್ವಚ್ಛ ಮಾಡಿ ಇಟ್ಕೊಂಡಿನಿ ರೀ. ಇದ್ರಾಗ ಕೂಡಿಸ್ಬಿಡ್ತೀನಿ ರೀ ಅವನ್ನ. ಯಾಕಂತಂದ್ರೆ ಇವು ಬಿಸಿ ಅದಾವು. ಬಿಸಿ ಇದ್ದರೆ ಇನ್ನೊಂದು ಸ್ವಲ್ಪ ಇರ್ತೀನಿ ನೋಡಿ, ಒಳಗೆ ಬಿಸಿ ಆಗ್ತಾವ್ರಿ. ಯಾಕಂದ್ರೆ ಗಿರ್ನಿ ಒಳಗೆ ಲೋಟ ಜಲ್ದಿ ಸಣ್ಣ ಆಕೈತಿ. ಮತ್ತು ಇವು ಕಡ್ಲಿ ಬೇಳೆ ರೀ. ಇವನ್ನ ಯಾಕೆ ಹಿಡ್ಕೊಂಡ್ರಂತಂದ್ರೆ ಒಡಿ ಹಿಟ್ಟು ಹಾಕ್ಸಾಕಂತೇಳಿ ಹುರಿದಿಟ್ಕೊಂಡಿನಿ. ಒಡಿ ಹಿಟ್ಟು ಹಾಕ್ಸಕ್ಕೆ ಇರೋ ಸ್ವಲ್ಪ ಜ್ವಾಳ, ಸ್ವಲ್ಪ ಅಕ್ಕಿ ಇವನ್ನೆಲ್ಲ ಮಿಕ್ಸ್ ಮಾಡಿ, ಹೆಸರು ಮಿಕ್ಸ್ ಮಾಡಿ ಒಡಿ ಹಿಟ್ಟು ಹಾಕ್ಸಕ್ಕೆ ಕೊಡ್ತೀನಿ. ನಾಳೆಗೆ ಏನಪ್ಪ ಅಂತಂದ್ರೆ ಹೊಲಕ್ಕೆ ಚರ್ಗ ಚೆಲ್ಬೇಕು ರೀ. ಆಮೇಲೆ ಮತ್ತು ಪೂಜೆ ಮಾಡಿ, ಹೊಲಕ್ಕೆ ಹೋಗಿ ಪೂಜೆ ಮಾಡಿ ಆಮೇಲೆ ಜಲ್ದಿ ಹೋಗಿ ಬಂದು ಮತ್ತು ಎಲ್ಲ ನಮಗೆ ಹೋಗ್ಬೇಕು ಅಂದ್ಕೊಂಡೀವಿ. ಹುಣ್ಣಿಮೆ ಚಾಲು ರೀ. ಇವತ್ತು ನಾಳಿಂದ ನಾವು ಒಂದು 2 ಹುಣ್ಣಿಗೆ ಹೋಗ್ತೀವಿ ರೀ. ನಮ್ಮ ಅತ್ತೆಯವರು 5 ಹುಣ್ಣಿಗೆ ಹೋಗ್ತಾರೋ. ಅಂದ್ರೆ ಯಾಕಂದ್ರೆ ಅವ್ರು ಯೋಗ ಮಾಡೋದಾರೋ. ನಾವು ಫಸ್ಟ್ ಹುಣ್ಣಿಮೆ ಲಾಸ್ಟ್ ಹುಣ್ಣಿಮೆ 2 ಹುಣ್ಣಿಗೆ ಹೋಗ್ತೀವಿ ರೀ. ಹೀಗಾಗಿ
ಅಲ್ಲಿ ಕಟ್ಕೊಂಡು ಹೋಗಕ್ಕೆ ಬೇಕ್ರಿಯಲ್ಲಿ ಹಡ್ಲಿಗೆ ತುಂಬ್ಸಾಕತ್ತು ಎಲ್ಲ ರೀ. ಇವತ್ತು ಸಾಯಂಕಾಲ ಎಲ್ಲ ಅಡುಗೆ ಆದಿಂದ ರೀ, ಸಂಜೆಗಡೆ ಇದನ್ನೆಲ್ಲ ಕೆಲಸ ಅಲ್ಲಿ ಮುಗಿಸ್ಕೊಂಡು ಮತ್ತು ರಾತ್ರಿ ನಾವು ಬ್ಯಾಳಿಗೆ ಹಾಕಿ ಅಡುಗೆ ಮಾಡ್ಬೇಕು ರೀ. ಭಾಳ ಕೆಲಸ ಐತಿ, ಮಾಡಕ್ಕೆ ಬರೋಂಗಿಲ್ಲ, ನಾವು ಮಾಡಬೇಕು. ಆದ್ರೆ ನಮ್ಮ ಮಗಳು ಒಂದು ಸ್ವಲ್ಪ ಕೆಲಸ ಜಾತಾಳಿದೆ ಅಂತಂದ್ರೆ, ಯಾಕಂತಂದ್ರೆ ಹೊಲ್ದಾಗ ನಾನು ಕೆಲಸ ಮಾಡಿ ಬೇಸರ ಇರ್ತೈತಿ, ಏಕಿ ಗೊತ್ತಾಗ್ತೈತಿ. ರೊಟ್ಟಿ ಮಾಡ್ತಾಳು, ಬಾಂಡೆ ತಿಕ್ತಾಳು, ಕಸ ಹುಡುಕ್ತಾಳೆ. ಇವತ್ತು ಬಾಂಡೆ ಜ್ಞಾನ ಎಲ್ಲ ಆಕಿ ಮಾಡ್ಯಾಳು. ಯಾಕಂತಂದ್ರೆ ಆಕಿ ನನಗೆ ಇರಕ್ಕೆ ಒಬ್ಬಾಕಿ ಮಗಳು, ಹಿಂಗಾಗಿ ನನಗೆ ಹಚ್ಚಾಕೆ ಸ್ವಲ್ಪ ಬೇಜಾರಾಗ್ತೈತೆ ರೀ ಆಕಿ ಕೆಲ್ಸಕ್ಕೆ ಹಚ್ಚಕ್ಕೆ. ಆದರೂ ಏನು ಮಾಡಕ್ಕೆ ಬರೋಂಗಿಲ್ಲ ರೀ, ಹಚ್ಚಬೇಕು. ಯಾಕಂತಂದ್ರೆ ಈಗಿರ್ತ ನಾವು ಕಲಿಸಿದ್ರೆ ಕಲ್ಕೋತಾರೆ ರೀ, ಇಲ್ಲ ಅಂತಂದ್ರೆ ನಾಳೆ ಕೊಟ್ಟಿದ್ದು ಮನ್ಯಾಗ ಏನಂತಾರೆ, ಏನು ಕಲಿಸಿಲ್ಲ, ಏನು ಮಾಡಿಲ್ಲ, ಏನು ಮಾಡ್ಯ ಎಂಥ ಸಂಸ್ಕೃತಿ ಕಲಿಸ್ಯಾರು, ಏನು ಬರೋಂಗಿಲ್ಲ, ಹಂಗೆ ಹಿಂಗೆ ಅಂಥೇಳಿ ಅಂತಿರ್ತಾರೆ ರೀ. ಅದಕ್ಕೆ ನಮಗಾದರೂ ನಮ್ಮ ಪರಿಸ್ಥಿತಿ ಹೇಳತ್ತೇನೆ ರೀ. ನನಗೂ ನಮ್ಮ ಮನ್ಯಾಗ ನಮ್ಮ ತಂಗಿಕಿತ್ರ ನನಗೆ ಸ್ವಲ್ಪ ಭಾಳ ಜಾಸ್ತಿ ಜೀವ ಇದ್ರಿ ನಮ್ಮ ಮನ್ಯಾಗ. ಹಿಂಗಾಗಿ ನನಗೆ ಜಾಸ್ತಿ ಏನು ಹಚ್ತಿರ್ತಿಲ್ಲ. ಆದರೂ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಬಂದಿದ್ನಿ. ರೊಟ್ಟಿ ಮಾಡೋದು ಮತ್ತು ಚಪಾತಿ ಇವೆಲ್ಲ ಬರ್ತಿತ್ತು. ಆದ್ರೆ ಬೇರೆ ಬೇರೆ ಈಗ ಬರ್ತಿದ್ದಿಲ್ಲ. ಖಾರ ಅರಿದು ಅದು ನನಗೆ ಸ್ವಲ್ಪ ಅದ್ರಕ್ಕೆಲ್ರಿ. ಅಂದ್ರೆ ನಾನು ಖಾರ ಅರಿದ್ನಿ ಅಂತಂದ್ರೆ ಕೈ ಎಲ್ಲ ಬಗ್ ಉಡ್ತಿದ್ದು ರೀ. ಅದಕ್ಕೆ ನನಗೆ ಹಚ್ತಿರ್ಕಿಲ್ಲ. ಆದರೂ ಸ್ವಲ್ಪ ಒಂದು 10 ರೊಟ್ಟಿ ಮಾಡ್ಬೇಕಾದ್ರೆ ಒಂದು 4 ರೊಟ್ಟಿದ ಹಿಟ್ಟು ಬಿಡ್ತಿದ್ದಳು ರೀ. ಅದ್ರಾಗ ಮಾಡಿ ಕಲ್ತ್ಕೊಂಡೀನಿ. ಆದರೂ ಕೂಡ ಇಲ್ಲಿ ಬಂದಿಂದ ಸ್ವಲ್ಪ ದಿನ ಖಾರ ಹಾಕಕ್ಕೆ ಬರೋಂಗಿಲ್ಲ, ಅದು ಬರೋಂಗಿಲ್ಲ, ಇದು ಬರೋಂಗಿಲ್ಲ ಅಂತ ಅಂದ್ರೆ ರೀ ನಮ್ಮ ಮನ್ಯಾಗೂ. ಆದ್ರೆ ನಾನು ಬೇಜಾರು ಮಾಡ್ಕೊಲಿಲ್ಲ ರೀ. ಇರಲಿ ಹಿಂದಲ್ಲಿ ನಾನು ಮಾಡ್ತೀನಿ ನಾನು ಅಂಥೇಳಿ. ಈಗ ನೋಡಿರಿ, ನಾವು ಖಾರ ರುಬ್ಕೊಂಬರ್ತೀವಿ, ನಾವು ಎಲ್ಲ ಮಾಡ್ಕೊತೀವಿ, ಏನು ಕೈ ಉರಿಯಂಗಿಲ್ಲ ನನಗಿಲ್ಲ. ಅದು ತವ್ರ ಮನ್ಯಾಗ ಆದ್ರೆ ಅಯ್ಯೋ ನನ್ನ ಮಗಳು ಕೈ ಉರಿತಾವ ಅಂಥೇಳಿ ನಮ್ಮ ತಾಯಿಗಳಾಗಲಿ, ನಮ್ಮ ತಂದೆ ಆಗಲಿ, ನಮ್ಮ ತಮ್ಮರಾಗಲಿ ಸ್ವಲ್ಪ ಯೋಚನೆ ಮಾಡ್ತಾರೆ ರೀ. ಆದ್ರೆ ಗಂಡು ಮನೆಯಲ್ರಿ ಏನು ಮಾಡೋಕ್ಕಾಗಂಗಿಲ್ಲ, ಏನಾದರೂ ಮಾಡಬೇಕು. ಆದರೆ ಈಗ ಗ್ರೈಂಡರ್ಗಳು ಬಂದಾವು, ಮಿಕ್ಸರ್, ಅದಕ್ಕೆ ಹಾಕಿ ಸಣ್ಣ ಮಾಡ್ಕೋತಾರೆ. ಆದ್ರೆ ಖಾರ ರುಚಿ ಆಗಂಗಿಲ್ಲ ರೀ ಅದಕ್ಕೆ ಗ್ರೈಂಡರ್ದಾಗ. ಹೀಗಾಗಿ ನಾವು ಒಳ್ಕಲ್ದಾಗ ರುಬ್ಕೊಂಬರ್ತೀವಿ, ಬಾಯಿಗೆ ರುಚಿ ಕೊಡ್ತೈತಿ. ಅಂದ್ರೆ ರೊಟ್ಟಿ, ಖಾರ, ಮೊಸರು ಹಿಂಗೆ ತಿಂತೀವಲ್ರಿ, ಅದು ಮಿಕ್ಸರ್ ಹಾಕಿ ಅಷ್ಟು ಎಲ್ಲ ಸುಟ್ಟು ಬರ್ತೈತಿ. ಕೊಬ್ಬರಿ ಇಂಥವೆಲ್ಲ ಬೇರೆ ಬೇರೆ ಐಟಮ್ ನಡಿತೈತಿ. ಖಾರ ತಿನ್ನಕ್ಕಂತ ಮಾಡ್ಕೊಂಡ್ರೆ ಅರ್ಧ ಮಾಡ್ಕೋಬೇಕು ರೀ, ಅದು ಬಾಯಿಗೆ ಸಿಹಿ ಹತ್ತೋದು. ಹೀಗಾಗಿ ನಮ್ಮ ಹುಡುಗಿಗೆ ಸ್ವಲ್ಪ ಕೆಲಸ ಹಚ್ಚಾತಂದ್ರಿ. ಒಂದು 2-3 ತಿಂಗಳಾಯ್ತು ರೊಟ್ಟಿ ಮಾಡ್ತಾಳೆ. ಸ್ವಲ್ಪ ಕೆಲಸ ಕಮ್ಮಿ ಆಗೈತಿ. ಯಾರು ಏನೋ ಬೇರೆ ಏನೋ ತಪ್ಪು ತಿಳ್ಕೊಬೇಡ್ರಿ. ಇದೇನಂತಂದ್ರೆ ಇದು ಆ ಕಡೆ ಸ್ವಲ್ಪ ಗೋಡಿ ಇದಾಗೈತೆ ರೀ, ಬಿದ್ದತ್ರಿ. ಅವ್ರ ಆಚೆ ಕಡೆ ನಮ್ಮ ಚಿಗುವಾರ ಗೋಡಿ ಬಿದ್ದು ಅದ್ರಾಗ ನೀರು ಇಳಿದು ತೌನ್ಸ್ ಹಿಡ್ದೈತೆ ರೀ. ಹಿಂಗೆ ಮತ್ತು ಇಲ್ಲಿ ಕುಕ್ಕರ್ ಇಡ್ತೀನಲ್ರಿ, ಕುಕ್ಕರ್ದ ಸಿಟಿ ಬಡ್ದು ಮಟನ್ ಚಿಕನ್ ಮಾಡ್ತೀನಲ್ರಿ, ಅದ್ರ ಒಳಗಿಂದ ಎಣ್ಣೆ ಎಲ್ಲ ಸಿಡಿದು ಹಿಂಗಾಗೈತಿ. ಅದು ನಾವು ಎಷ್ಟು ಸಾರಿಸ್ಕೊಂಡ್ರು ಹಂಗೆ ಕಾಣ್ತೈತಿ. ಏನು ಅನ್ಕೋಬೇಡ್ರಿ, ಕಿಚನ್ ಭಾಳ ಇದೈತಿ ಅಂತ ತಿಳ್ಕೊಬೇಡ್ರಿ. ನಾವು ಕೂಡ ಪ್ಲ್ಯಾನ್ ಐತಿ ನಮ್ಗೆ ಇದನ್ನೆಲ್ಲ ತೆಗೆದು ಇದಕ್ಕೆ ಕಿಚನ್ ಟೈಲ್ಸ್ ಇರ್ತಾವಲ್ರಿ, ಅದನ್ನ ಹಾಕಬೇಕು ಅಂಥೇಳಿ ಪ್ಲ್ಯಾನ್ ಐತಿ. ಆದ್ರೆ ಈಗ ಗಾಡಿ ನಾವು ಉಚ್ಚಿ ಕಟ್ಕೋಬೇಕು ರೀ. ಇದನ್ನ ಆ ಕಡೆ ಎಲ್ಲ ಇದಾಗೈತೆ ಅವ್ರ ಗಾಡಿ, ಅದಕ್ಕಾಗಿ ಬಿಟ್ಟಿವಿ. ನಮ್ಮದು ಪ್ಲ್ಯಾನ್ ರಗಡ್ ಐತಿ. ಇಲ್ಲಿ ಕಿಚನ್ ಚಾಲು ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು ಅಂಥೇಳಿ. ನೋಡೋಣ ಯಾವಾಗ ಹಣೆ ಬರ ಬರ್ತೈತಿ ಅಂಥೇಳಿ. ಈಗ ನೋಡಿರಿ ಸ್ವಲ್ಪ ಅರೆವು ಮತ್ತು ಈಗ ಹೋಳ್ಗೆ ಮಾಡಾಕ್ರಿ ಇನ್ನೂ ಹಸನ್ ಮಾಡಿರ್ಕೋಬೇಕ್ರಿ. ಈಗ ಮನ್ಯಾಗ ಇದ್ದೂರು ಬ್ಯಾಳಿ, ಹಿಂಗಾಗಿ ಕಡ್ಲಿ ಬ್ಯಾಳಿ ತರಲಿಲ್ಲ ನಾನು ಸಂತ್ಯಾಗ. ಮಂದಿ ಏನಾದರೂ ಅನ್ನೋದು ಒಂದು ಹೊತ್ತಾಟೆ ಹೋಗಲ್ರಿ ನಮ್ಮ ಮಕ್ಕಳಿಗೆ. ಆದ್ರೆ ನಮ್ಮ ಮಕ್ಳು ಹೆಂಗದ ಅಂತ ನಮಗೆ ಗೊತ್ತಿರಬೇಕು. ನಮಗೆ ಎಲ್ಲ ಗೊತ್ತೈತಿ, ಕೆಲಸ ಮಾಡ್ತಾಳು, ಎಲ್ಲ ಮನೆಗೆಲ್ಲ ಮಾಡ್ತಾಳು ಅನ್ನೋದು. ಆದ್ರೆ ಈಗೇನು ಬರೋಂಗಿಲ್ಲ, ನಿಮ್ಮ ಹುಡುಗಿಗೆ ಏನು ಬರೋಂಗಿಲ್ಲ, ನಿಮ್ಮ ಹುಡುಗಿಗೆ ಏನು ಹಚ್ಚಿಲ್ಲ ಅಂತ ಮಾತಾಡ್ತಿರ್ಕೋಬೇಕ್ರಿ. ಆದ್ರೆ ನನ್ನ ಮಗಳು ಭಾಳ ಸಣ್ಣಾಕ್ರಿ, ಆದರೂ ಕೂಡ ಏನು ಮಾಡೋದು ದೇವರು. ಆಕೆ ಸಣ್ಣ ವಯಸ್ಸಿಗೆ ಆಕೆಗೆ ದೊಡ್ಡಕ್ಕೆ ಅಷ್ಟು ಇದನ್ನು ಮಾಡಿಬಿಟ್ಟ. ಆದ್ರೆ ಇಲ್ಲಿ ನೋಡ್ರಿ ಕಲ್ಕೊಳತ್ತಾಳು, ಮಾಡಕ್ಕೆ ರೊಟ್ಟಿ ಮಾಡ್ತಾಳು, ಚಪಾತಿ ಮಾಡ್ತಾಳು, ಎಲ್ಲ ಮಾಡ್ತಾಳು. ಅದ್ರ ನಾನು ಯಾರು ಕೂಡ ತಲೆ ಕೆಡಿಸ್ಕೋದಿಲ್ಲ. ಅವರು ಬರೋಂಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಗಿಲ್ಲ, ಆಕೆಗೆ ಅಡುಗೆ ಬರ್ತೈತೆ ಅಂದ್ರೆ ತಲೆ ಕೆಡಿಸ್ಕೊಂಗಿಲ್ಲ.
ಇವನ್ನ ಬೀಸಕ್ಕೆ ಹಾಕ್ಕೊಡ್ಬೇಕ್ರಿ. ಈಗ ಅದ್ರಾಗ ಹಾಕ್ಕೊಡ್ಬೇಕು. ಬಟ್ಟೆ ಐತ್ರಿ ಒಂದು ಹಾಕಿ ಇದೇನಪ್ಪ ಅಂತಾರೆ ಕಡ್ಲಿ ಪುಟಾಣಿ ಹಾಕಿದ್ನಲ್ರಿ ಅದ್ರಾಗ ಕಡ್ಲಿ ಮ್ಯಾಗಿನ ಸೊಪ್ಪು ಇರ್ತೈತಲ್ರಿ ಆದ್ರೆ ಇದು ಎಷ್ಟು ಗಮ್ಮ ವಾಸನೆ ಬರ್ತೈತೆ ನೋಡ್ರಿ. ಇದು ನನ್ನ ಫೋನಿನ ಕವರ್ ರೀ. ಇದು ಸ್ಟ್ಯಾಂಡಿಗೆ ಹಾಕ್ಬೇಕಂತಂದ್ರೆ ಇದು ಕವರ್ ಬರೋಂಗಿಲ್ಲ. ಸ್ಟ್ಯಾಂಡ್ ತೆಗ್ದನ ಕವರ್ ತೆಗ್ದನ ಸ್ಟ್ಯಾಂಡಿಗೆ ಹಾಕಬೇಕು ನೋಡ್ರಿ. ಮನೆ ಎಲ್ಲ ಸಂತಿ ಎಲ್ಲ ಮಾಡ್ಕೊಂಬಂದು ಎಲ್ಲ ಹೊಲ ಶಿಡಿಸಿನಿ. ಇಲ್ಲ ನನ್ನ ಮಗಳು ಬಾಂಡೆ ತುಂಬಿಟ್ಟಾಳ ತಿಕ್ತು ನೋವ ಅಂಥೇಳಿ ನೋಡ್ರಿ ಮನೆ ಎಲ್ಲ ಎಷ್ಟು ಹೊಲಸು ಮಾಡ್ಕೊಂಡಿನಿ. ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಮತ್ತು ಒಲೆ ಸಾರಿಸ್ಕೋಬೇಕು. ಒಲೆ ನಾಳೆಗೆ ಹುಣ್ಣಿಮೆ ಆದಸಿಂದ ಒಲೆ ಸಾರಿಸ್ಕೊಂಡಿಲ್ರಿ ನಾನು ಒಲೆ ಸಾರಿಸ್ಕೋಬೇಕು. ಮುಗಿತೈತಿ ಅಂತ ಈಗ ಹಿಂಗೆ ನಿಮ್ಮ ಜೋಡಿ ಮಾತಾಡ್ಕೊತ ನಾನು ಹಸ ಹೊಡ್ಕೊತೀನಿ. ಅಷ್ಟು ಬ್ಯಾಳೆ ಹಸಿ ಮಾಡ್ಕೋಬೇಕಂದು ಹಸಿ ಮಾಡ್ಕೊಂಡು ಅಂತೇಳಿ ಬ್ಯಾಳೆ ಹಸಿ ಮಾಡ್ಕೊಳ್ಳಿ. ಹಾಕಿ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಕಲಿಸಿ ಶುಂಠಿ ಒಡಿ ಹಿಟ್ಟು ಹಾಕಾಕ್ರಿ. ಇದು ಹಾಕ್ಸ್ಕೊಂಬರಾಕ ಇದ್ರಾಗ ಹಾಕ್ಕೊಡ್ತೀನಿ ನಾನು. ಇಡ್ಲಿ ಬ್ಯಾಳೆ ರೀ ಮತ್ತು ಹೆಸರು ಕಾಳು ಕಡ್ಲಿ ಬ್ಯಾಳೆ ಹೆಸರು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಎಳ್ಳು ಇಷ್ಟೆಲ್ಲ ಹಾಕೀನಿ. ಇವನ್ನ ಗಿರ್ನಿ ಬೀಸ್ಕೊಂಬರಕ್ಕೆ ಕಳಿಸ್ತೀನಿ ರೀ. ಈಗ ನಮ್ಮ ಹುಡುಗನ ಎಲ್ಲ ರೆಡಿ ಮಾಡಿಟ್ಕೋತೀನಿ. ಯಾವ ರೀತಿ ರಾಮಾಗ ಹಾಕ್ಸ್ಕೊಂಡಿರ್ತಾರೆ ರೀ. ನಮ್ಮ ನಾಯಿಗೆ ಏನು ಹಾಕಿರಂಗಿಲ್ಲ ನೋಡ್ರಿ. ಇವೆಲ್ಲ ಬೇರೆದಾರ ನಾಯಿಗಳು ಬಂದು ತಿಂದು ಹೋಗಿರ್ತಾವು. ಅನ್ನ ನನಗಂತೂ ಸಾಕ್ಸಕ್ಕ ಹೋಗೈತೆ ಅದು ನೋಡಿದ್ರೆ ನಮ್ಮ ನಾಯಿ ಇಟ್ಟರೆ ತಿನ್ನಕ್ಕೆ ಹೋಗಲ್ತ್ರಿ. ಇಡ್ಲಿಲ್ಲ ಅಂದ್ರೆ ಒಳಮಳ ಮಕ ನೋಡ್ತೈತಿ. ಹೀಗಾಗಿ ಆ ನಾಯಿ ಎಲ್ಲ ಬಂದು ತಿಂದು ಹೋಗಿರ್ತೈತಿ ಬೇರೆದಾರ ನಾಯಿ. ಎಷ್ಟು ಹೊಡೆದ್ರಿ ಅವಾಗ ಹಸು ಮಾಡ್ತೀವಿ. ರಾತ್ರಿ ಒಂದು ಹಾಕಿದ್ರಿ ಅದು ಮಾಡ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕ
ಶೈಲಿ ಊಟದೊಳಗೆ ನಿಮಗೆ ಯಾವ ಊಟ ಇಷ್ಟ ಅಂತ ಹೇಳ್ರಿ. ನಾನು ವಿಡಿಯೋದಾಗ ಮಾಡಿ ನಿಮ್ಗೆ ತೋರಿಸ್ತೀನಿ. ಕಮೆಂಟ್ ಮಾಡಿರಿ ಯಾವ ಉತ್ತರ ಕರ್ನಾಟಕ ಶೈಲಿಯೊಳಗೆ ಯಾವ ಊಟ ಇಷ್ಟನೋ ಅಥವಾ ಹೋಳಿಗೆ ಊಟ ಇಷ್ಟನೋ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವು ಎಷ್ಟು ಇರ್ಬೇಕಂತಂದ್ರೆ 1 ಕಿಲೋ ಇರ್ಬೇಕು. ಇವು 2 ಸಲ ಕಳಿದಿರೋ ಒಳಗೆ ಕಸ ಹೊಡ್ಕೋಬೇಕ್ರಿ. ನಾ ಕಸ ಹೊಡ್ಕೊಂಡು ಇದನ್ನ ಹಾಕ್ಸ್ಕೊಂಬಂದು ಅದ್ರ ನಾ ಕಸ ಹೊಡ್ಕೊಂಡು ಹೊಲಸ ಹಾಕ್ಸ್ಕೊಕೊಂಡ್ರಿ. ನನ್ನ ಮಗಳು ಬಂದು ತಿಳ್ಕೊಂಬರ್ತಾಳೆ. ಅರ್ಧ ಕೆಲಸ ಆತ್ರಿ. ಆಮೇಲೆ ಚಹಾ ಮಾಡ್ಕೊಂಡು ಚಹಾ ಕುಡ್ದು ಅದಕ್ಕೆ ಹೋಗಿ ಬಂದೀನಿ. ಊಟ ಏನು ಮಾಡಿಲ್ರಿ. ಬಂದು ಕೆಲಸ ಭಾಳ ಇತ್ತು. ಫ್ರಿಜ್ ಸ್ವಚ್ಛ ಮಾಡ್ಕೊಂಡು ಫ್ರಿಜ್ಜಿಗೆ ಕಾಯಿಪಲ್ಲೆ ಹಾಕೀನಿ. ಹಂಗೆ ಇದು ಮಾಡ್ಕೊತ ಕೂತಿ ನನಗೆ ಊಟದ ಹೆಸರು ನಾಗೆಲ್ಲ ಕೆಲಸ ಇತ್ತಂದ್ರೆ ಹಿಂಗೆ ಆಗ್ತೈತ್ರಿ. ಒಟ್ಟು ಊಟ ಕಡೆ ಲಕ್ಷಣ ಹೋಗಂಗಿಲ್ಲ ನನಗೆ. ಮನ್ಯಾಗ ಕೆಲಸ ಭಾಳ ಆಗ್ತೈತೆ ಅಂತೇಳಿ ಊಟನ ಬಿಟ್ಬಿಡ್ತೀನಿ. ಊಟ ಬಿಟ್ಬಿಟ್ಟ ಇವ್ನು ಹೊರಗಿನ ನೋಡ್ರಿ. ನಾನು ಎಷ್ಟು ಹೊರಗಿನ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇದು ಮೊನ್ನೆ ಹಾಕ್ಸ್ಕೊಂಬಂದಾರ್ರಿ. ಇದು ಅಕ್ಕಿ ಹಿಟ್ಟು. ಇದು ಚಕ್ಲಿ ಮಾಡಾಕ್ರಿ. ಇದು ಕರ್ಚಿಕಾಯಿ ರೀ. ಇವಾಗ ಕರ್ಚಿಕಾಯಿ ಮಾಡಕ್ಕೆ ಎಳ್ಳು, ಬಿಳಿ ಎಳ್ಳು ಕರಿ ಎಳ್ಳು ಮಿಕ್ಸ್ ಆಗ್ಯಾವ್ರಿ ಇದ್ರೊಳಗೆ. ಇದಾಗ ಸ್ವಲ್ಪ ಕೊಬ್ಬರಿ ಕೂಡಿಸಿ ಬೆಲ್ಲ ಕೂಡಿಸಿ ಕರ್ಚಿಕಾಯಿ ಮಾಡ್ಬೇಕ್ರಿ. ಇದು ಚಕ್ಲಿ ಮಾಡಕ್ಕೆ, ಅವು ರೊಟ್ಟಿ ಹೋಳಿಗೆ ಮಾಡಕ್ಕೆ, ಮತ್ತು ಇಲ್ಲದಾವಲ್ಲ ಇವು ಹೂರ್ಣದ ಹೋಳಿಗೆ ಮಾಡಕ್ಕೆ. ಇಷ್ಟ ಐಟಮ್ ಐತ್ರಿ ಮಾಡೋದು. ನೋಡೋದು ನನಗೆ ಟೈಮ್ ಸಿಕ್ಕರೆ ನಿಮಗೆ ಶೇರ್ ಮಾಡ್ಕೊತೀನಿ ಮಾಡೋದನ್ನು. ಅಡುಗೆ ಮಾಡೋದು ಎಲ್ಲ ಟೈಮ್ ಸಿಗಲಿಲ್ಲ ಅಂದ್ರೆ ಇಲ್ಲರಿ.
ಈ ಹಬ್ಬ ಹರಿದಿನ ಬಂದ್ರಂತೂ ರೀ ಎಲ್ಲರೂ ತಾಯಿಗಳನ್ನ ಮಿಸ್ ಮಾಡ್ಕೋತಾರ್ರಿ. ಹಂಗೆ ನಾನು ಕೂಡ ನಮ್ಮ ವಾರನ್ನ ಮಿಸ್ ಮಾಡ್ಕೊತೀನಿ. ಅವರಲ್ಲಿ ಊರಾಗ ಅದಾರು, ಇಲ್ಲಿ ಬಿಟ್ಟು ಅಲ್ಲಿ ಹೋಗೋಕ್ಕಾಗಂಗಿಲ್ಲ, ಅಲ್ಲಿ ಮಾಡಿ ಇಲ್ಲಿ ಬಿಡಕ್ಕೆ ಬರೋಂಗಿಲ್ಲ. ಏನು ಮಾಡಿದ್ರಿ ಅಂದರೆ ಏನೋ ನಾವು ಕೆಲಸ ಮಾಡ್ಬೇಕತ್ತಿದ್ರ ನಮ್ಮವ್ವ ಮೊದಲು ನಾವು ಸಣ್ಣದಾಗ ಹಿಂಗೆ ಮಾಡ್ತಿದ್ರಲ್ಲ, ನಾವು ಕುತ್ಕೊಂಡು ನೋಡ್ತಿದ್ದೀವಿ ಅಂಥೇಳಿ ಎಲ್ಲ ನೆನಪಕ್ಕಾವ್ರಿ. ಏನು ಮಾಡೋದು, ಹೆಣ್ಮಕ್ಳು ಹನಿ ಬರೋಣ ಇಷ್ಟ ರೀ. ಎಲ್ಲೋ ಹುಟ್ಟು ಎಲ್ಲೇ ಬೆಳೆದು ಎಲ್ಲೋ ದೊಡ್ಡವರಾಗಿ ಮತ್ತೊಂದು ಮನೆಗೆ ಬಂದು ಇಲ್ಲಿ ಬಿದ್ದ ಕಲ್ಲು ಒಂದು ನಂದು ಅದ ಅಂಥೇಳಿ ಬಾಳೆ ಮಾಡೋದು ಹೆಣ್ಮಕ್ಳಿಗೆ ಹನಿಗಾರ ದೇವ್ರು ಹಂಗೆ ಬತ್ ಕಳ್ಸ್ಯಾನ್ರಿ. ಅದು ಏನಿಲ್ಲ ರೀ. ನಾನು ನನ್ನ ಗಂಡ ಮನ್ಯಾಗ ಹಾಕು ಚಲೋ ಅದೀನಿ. 3 ಮಕ್ಳು ಅದಾವು, ನಾ ಇಬ್ಬರು ಗಂಡ ಹೆಂಡತಿ. ನಮ್ಮ ಅತ್ತೆಯವರು ಇಲ್ಲಿ ಬರ್ತಾರೆ ರೀ, ಎಲ್ಲೂ ಸಣ್ಣ ಕಡೆ ಅದಾರ ರೀ, ನಮ್ಮ ಇನ್ನೊಂದು ಕಡೆ ಒಮ್ಮೊಮ್ಮೆ ಇಲ್ಲೂ ಬರ್ತಾರೆ ರೀ. ಇನ್ನೇನಂತಂದ್ರೆ ಯಾವಾಗ ಬೆಳಿಗ್ಗೆ ಮಟ್ಟ ಹೊಡೆದಾಕ್ತಾರೆ. ಅದು ಬಂದು ಚಹಾ ಕುಡಿತಾರೆ, ನಾವು ನಾಷ್ಟ ಮಾಡಿದ್ರೆ ನಾಷ್ಟಾನು ತಿಂತಾರೋ, ಇಲ್ಲಾಂದ್ರೆ ಹೊಟ್ಟೆ ಹಸ್ತಿಲ್ಲ ಸತ್ತಾರೆ. ಹಿಂಗೆ ಅದೇನಿಲ್ಲ. ಅದ್ರ ಮೊದಲು ನಾ ಬಂದಾಗ ಹೊಸ್ದಾಗಿ ಬಂದಾಗ ಅಡ್ಜಸ್ಟ್ ಆಗೋದು ದೊಡ್ಡ ಮಾತಿರ್ತೈತೆ ರೀ. ಅದು ಸ್ವಲ್ಪ ನಾ ಪ್ರಾಬ್ಲಮ್ ಇದು ಮಾಡ್ಕೊಂಡೀನಿ. ಪ್ರಾಬ್ಲಮ್ ಆಗಿ ಹೊಸ್ದಾಗಿ ಬಂದಾಗೂ ನಾವು ಹೊಂದ್ಕೋಬೇಕಾದ್ರೆ ನಮಗೂ ಸಡನ್ನಾಗಿ ಆಗೋದಿಲ್ಲ ರೀ. ಹೊಂದ್ಕೊಳಕ್ಕೆ ಒಂದು ಸ್ವಲ್ಪ ನಾವು ಹಿಡಿಯಕತ್ತೀವಿ. ಹೀಗಾಗಿ ಏನು ಆಗ ಈಗ ಏನು ಜೋರು ಬಂದಿಲ್ಲ, ಚಲೋ ಮದುವೆ ಆದ್ರೆ ಅವ್ರ ಮನೆ ನೆನಪು ಬರ್ತೈತೆ ರೀ. ಏನು ಅಂತಂದ್ರು ತಾಯಿ ತಂದೆ ಮತ್ತು ಅವ್ರ ನೆನಪು ಬರೋದು ಅಲ್ರಿ. ಅದು ತಾಯಿ ನೆನಪಂತೂ ಸಾಯಿವರೆಗೂ ಬರ್ತೈತೆ ರೀ ಎಲ್ಲರಿಗೂ ರೀ, ನಮಗಷ್ಟ ಅಲ್ಲ, ಇಲ್ಲ ಗಂಡು ಮಕ್ಳಿಗಾತ ಹೆಣ್ಮಕ್ಳಿಗಾತ. ನಾವು ಲಗ್ನಾಗ ಬಂದಾಗಿಂದ ಅಂತಾರೆ ನನ್ನ ಗಂಡ ನಮಗೆ ಎಲ್ಲಿ ಕಳಿಸಿಲ್ಲ ರೀ ಹೊರಗೆ. ಹೋದ್ರೆ ಈಗ ಖುಷಿದ ಮನೆ ಅಂಥೇಳಿ ಸಾಲಿಗೆ ಹೋಗ್ತೇನೆ ರೀ. ಅಲ್ಲಿಗೆ ಹೋಗಿ ಅಲ್ಲಿದಾತಂತಂದ್ರೆ ಸಂಜೆ ಕಡೆ 4 ಗಂಟೆ ಸುಮಾರು ರೀ ಮತ್ತೆ ಹೊಲಕ್ಕೆ ಹೋಗ್ತೀವಿ. ಹೊಲ್ದಾಗ ಮಾಡ್ತೀವಿ, ಅಲ್ಲಿ ಸುಟ್ಟಿ ಇದ್ದಾಗ ಹೊಲ್ದಾಗ ಮಾಡ್ಕೊತೀನಿ. ಸಾಲಿ ಚಾಲು ಇದ್ದಾಗ ಸಾಲಿಗೆ ಹೋಗ್ತೀನಿ. ನಾನಂತೂ ನಮ್ಮ ಗಂಡ ಹೆಂಡತಿ ನಾವು ಮನ್ಯಾಗ ಚಲೋ ಅದೇವು ರೀ. ಎಲ್ಲರೂ ಹೆಣ್ಮಕ್ಳಿಗೆ ಹೇಳೋದು ಒಂದರಿ, ಏನು ನಾವು ಹೆಣ್ಮಕ್ಳ ಅತ್ತೆ ಆಗಲಿ ಗಂಡ ಆಗಲಿ ಮನೆಗೆ ಯಾರೋ ಆಗಲಿ ಸ್ವಲ್ಪ ಮನಸ್ತಾಪ ಬರೋದ ರೀ. ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಚಲೋನ ಆಕೈತ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೆಣ್ಮಕ್ಳಿಗೆ. ಥರ ಈಗ ಸಣ್ಣ ಮಾತಿಗೆ ಈಗ ಡೈವರ್ಸ್ಗಳು ಅದು ಇದು ಅಂಥೇಳಿ ಭಾಳ ಆಗಕತ್ತಾವ್ರಿ. ಹಳ್ಳಿ ಒಳಗಿನಕ್ಕಿಂತ ಸಿಟಿ ಒಳಗಂತೂ ಭಾಳ ಜಾಸ್ತಿ ರೀ. ಸ್ವಲ್ಪ ಅಂದ್ರೆ ಸಾಕು ರೀ ಡೈವರ್ಸ್ ಅಂಥೇಳಿ ನಿಂದಿರ್ತಾರೆ ರೀ. ಹಂಗೆ ಮಾಡಕ್ಕೆ ಹೋಗ್ಬಾರ್ದು ರೀ. ಎಲ್ಲರೂ ಮನ್ಯಾಗ ಇರೋದರಿ ಜಗಳ ಕದನ ಎಲ್ಲರ ಮನ್ಯಾಗ ಇರ್ತೈತೆ ರೀ. ಎಲ್ಲರ ಮನೆ ದಾಸಿ ಕುತ್ಕೊಂಡು ಆದ್ರೆ ನಾವು ಹೊಂದ್ಕೊಂಡು ಹೋಗೋದು ಕಲ್ತ್ಕೋಬೇಕು ರೀ. ನಾವು ಹೊಂದ್ಕೊಂಡು ಹೋಗೋದು ಕಲ್ತ್ಕೊಂಡ್ವಿ ಅಂದ್ರೆ ನಮ್ಮ ಭಾಳನ ಬಂಗಾರ ಆಕೈತೆ ರೀ. ನಾ ಅಂತೂ ಬಂದಾಗಿಂದ ನಮ್ಮ ಮನೆಯವರು ಎಲ್ಲಿ ಹೊರಗೆ ದುಡ್ಯಾಕೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು ಅಂತೇಳಿ ನನ್ನಂತೂ ಎಲ್ಲೂ ಕಳಿಸಿಲ್ಲ. ನಾವು ಓಕೆನಂತಂದ್ರು ನನಗೂ ಜಗಳ ಆಡ್ತಾರೆ. ಮನ್ಯಾಗ ಇರ್ತೀನಿ, ಮನ್ಯಾಗ ಮಾಡ್ಕೊಳ್ಳೋದು, ಮನ್ಯಾಗ ತಿನ್ನೋದು, ಹೊಲಕ್ಕೆ ಹೋದ್ರೆ ಹೊಲಕ್ಕೆ ಹೋಗೋದು. ನಮ್ಮ ಹೊಲದಾಗ ಮತ್ತೊಬ್ರು ಹೊಲಕ್ಕದಾಗಂತೂ ಹೋಗಿ ನಾವು ನಿಂತು ಮಾಡಿಲ್ಲ. ಅಂಥ ಪರಿಸ್ಥಿತಿ ಬಂದ್ರೂ ಮಾಡಿ ನಾವು ದುಡಿದು ತಿಂತೀವಿ ಅನ್ನೋದು ನಮ್ಗೆ ಗೊತ್ತೈತೆ ರೀ, ನಮಗೆ ಧೈರ್ಯ ಐತಿ. ಆದ್ರೆ ಅಂಥ ಪರಿಸ್ಥಿತಿ ನಮ್ಗೆ ಬರೋದಿಲ್ಲ. ನಮಗೆಲ್ಲ ದೇವ್ರ ಉಣ್ಣಾಕು ಕೊಟ್ಟಾನು, ತಿನ್ನಾಕು ಕೊಟ್ಟಾನು, ಎಲ್ಲೂ ಚಲೋ ಇಟ್ಟಾನು, ನಮಗೇನು ಕಮ್ಮಿ ಮಾಡಿಲ್ಲ. ದೇವ್ರು ಹಿಂಗೆ ನಮ್ಗೆ ಚಲೋ ತಂಗಿನೇ ಇರಲಿ ಅಂತ ಬೇಡ್ಕೊತೀನಿ. ನನ್ನ ಮಕ್ಕಳಿಗೆ ಆಗಲಿ ನಮಗಾಗಲಿ ನಮಗೇನೋ ಆದ್ರೂ ನಮ್ಮ ಮಕ್ಳಿಗೇನು ಪ್ರಾಬ್ಲಮ್ ಬರ್ದಂಗೆ ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಇಷ್ಟಪಡೋದು ಅದನ್ನ ಅಲ್ರಿ, ಎಲ್ಲರೂ ಕೇಳ್ಕೊಳ್ಳೋದು ಅದನ್ನು.
ನಮ್ಮ ಮಕ್ಕಳು ಚಲ್ತಂಗೆ ಇರಲಿ ಅಂತೇಳಿ ನಮ್ಮ ತಾಯಿಗಳೂ ನಾವು ಚಿಕ್ಕವರಿದ್ದಾಗ ನಮಗೂ ಕೂಡ ನಮ್ಮ ಮಕ್ಕಳು ಚಲ್ತಂಗೆ ಇರಲಿಪ್ಪ, ನಮ್ಗೆ ಏನಾದರೂ ನಡೀತೈತಿ ಅಂಥೇಳಿ ಅವರು ಕೂಡ ನಮ್ಮ ಮುಂದೆ ಎಷ್ಟು ಸಲ ಮಾತಾಡ್ಯಾರ. ಆರಾಮಿಲ್ದಾಗ ಅತಿ ಜ್ವರ ಬಂದ್ರಾತಿ ಅಂದಿರ್ತಾರೋ. ಈಗ ನಾವು ಕೇಳ್ಕೊಳ್ಳೋದು ಅದ ಅಲ್ರಿ, ಒಂದು ತಾಯಿ ಸಂಕಟ ಮತ್ತೊಂದು ತಾಯಿ ಅದಕ್ಕೆ ಗೊತ್ತಾಗೋದ್ರಿ ಅದ. ಗಾಡಿ ಇಲ್ಲ ನಮ್ಮ ಹುಡುಗಗೆ ವಿಡಿಯೋದಾಗ ಬರೋದು ಇಷ್ಟ ಇಲ್ಲರಿ. ನಂಗೆ ಶಾಲ್ಯಾಗ ಹಂಗೆ ಅಂತಾರೋ, ನನಗೆ ಹಿಂಗೆ ಅಂತಾರೋ, ನಮ್ಮ ದೋಸ್ತುಗಳು ಆಶಾಡ್ತಾರೋ ಅಂತತ್ರಿ ನಮ್ಮ ಹಿರಿಗಳು ಗೊತ್ತ. ಅದಕ್ಕಾಗಿ ಪಡ್ದ ಹಾಕು, ಅದನ್ನ ಹಾಕು, ಇದನ್ನ ಹಾಕು ಅಂತ ಹೇಳ್ತಾನ್ರಿ. ನಮ್ಮ ಮನೆಯವರು ಮೊದಲಿಗೆ ಅವರು ಕೂಡ ಹಿಂಗೆ ಮಾಡ್ತಿದ್ರು. ನಾ ಬರೋದಿಲ್ಲ ವಿಡಿಯೋದಾಗ, ನಾನು ತೋರಿಸ್ಬೇಡ ಹಂಗೆ ಅಂತೇಳಿ ಬರ್ತಾ ಒಂದು 2-3 ವಿಡಿಯೋದಾಗ ಅವರಾಗಲೇ ತಾನಾಗಲೇ ಬಂದು ಒಂದು 100 ಸಬ್ಸ್ಕ್ರೈಬರ್ದು ಇದನ್ನು ಮಾಡೋದ್ನಾಗ ರೀ ಅವ್ರಾಗ ತಾನಾಗಲೇ ಬಂದು ಕೇಕ್ ತಂದು ಅವರೇ ಇದನ್ನು ಮಾಡ್ಯಾರ ಎಲ್ಲ. ಹಂಗೆ ರೀ ತಾಳಿ ಅವನು ಬಾಳಿ ಅವನು ಅಂಥೇಳಿ ಇದನ್ನು ಐತ್ರಿ ಗಾದೆ ಮಾತನ. ನಾನು ತಾಳ್ಕೊಳತ್ತೀನಿ ನೋಡೋಣ ಮುಂದೆ ಒಂದು ದಿನ ಅವರಾಗಲಿ ಬಂದು ನಾನು ವಿಡಿಯೋದಾಗ ನಾನು ಕಾಣಿಸ್ಕೋತೀನಿ, ನನ್ನ ಬಗ್ಗೆನೂ ಹೇಳು ಇರಲಿ, ನಾನು ತೋರಿಸು ಅಂತ ಹೇಳಿದ್ರಂದ್ರೆ ಹೇಳ್ತಾರಂತ ಕಾಯಕತ್ತನಿ. ನೋಡೋಣ ಎಲ್ಲಿವರೆಗೆ ಹೋಗ್ತೈತೆ ಅಂತ. ನಮ್ಮ ಹುಡುಗ ಮಾತ್ರ ಹಿಂಗೆ ಮಾಡಕತ್ತೈತಿ. ನಾವಿನ ಯಾರ್ದು ಹುಡುಗ ಮಾಡತ್ತಿಲ್ಲ, ಕಳು ಮಾಡಕತ್ತಲ್ರಿ ಅಂಜಾಕ. ನನ್ನ ಮನ್ಯಾಗ ನನ್ನ ಫೋನ್, ನನ್ನ ಡಾಟಾ, ನನ್ನ ಮರ್ಜಿ. ನನ್ನ ಗಂಡು ಏನು ಅನ್ನಂಗಿಲ್ಲ, ನಮ್ಮ ಮನ್ಯಾಗ ಯಾರು ಏನು ಅನ್ನಂಗಿಲ್ಲ, ವಿಡಿಯೋ ಮಾಡಿದ್ರು ಏನು ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ. ನಾವೇನು ದೊಡ್ಡ ಇದನ್ನು ಹೊಲಸು ಕೆಲಸ ಏನು ಮಾಡಾಕತ್ತಿಲ್ಲ, ವಿಡಿಯೋ ಮಾಡಾಕತ್ತೀನಿ. ಒಂದಷ್ಟು ಜನ ಮಾತಾಡ್ಕೋತಾರೋ, ನನಗೆ ಭಾಳ ಅಂದ್ರೆ ಭಾಳ ಏನೋ ಹೇಳಕ್ಕೆ ಬರಾಕತ್ತಿದ್ನಿ. ಗಿರ್ನಿ ಕಳ್ಸೀನಿ ರೀ ನಮ್ಮ ಹುಡುಗನ. ಅಂದ್ರೆ ನಮ್ಮ ಹುಡುಗೆಲ್ಲ ಅಡ್ಡಾಡಕ್ಕೆ ಹೋಗ್ತೀನಿ ನಾನು ಅನ್ನಕತ್ತಿತ್ತು. ಹಿಂಗಾಗಿ ಒಂದು ಗಿರ್ನಿ ಕಳಿಸ್ಕೊಟ್ನಿ. ಒಲಿ ಸಾರಿಸ್ಕೊತೇನೆ ರೀ. ನಮ್ಮ ಹುಡುಗ ಬಾಂಡೆ ತೊಗೊಂಡು ಬಂದು ಸಿಗ್ತಾಳೆ. ಜ್ವರ ಆದೈತಿ, ನಿದ್ದೆ ಮಾಡಂಗಿಲ್ಲ, ರಾತ್ರಿ ಅಡುಗೆ ಮಾಡಬೇಕು. ಇನ್ನು ಸ್ವಲ್ಪ ಚಹಾ ಕಾಯಿಸ್ತೀನಿ. ಚಹಾ ಕಾಯಿಸಿ ಚಹಾ ಕುಡ್ದು ಅಡುಗೆ ಮಾಡಕತ್ತೀನಿ. ಅಂದ್ರೆ ಇವು ಸಂತ್ಯಾಗ ನೆನೆಸಿದ್ದು ಮೆಳಿಕೆ ನಾಟಿದ್ದು ಮಡಿಕೆ ಕಾಳು, ಮೆಳಿಕೆ ನಾಟಿದ್ದು ವಟಾಣಿ, ಮೆಳಿಕೆ ನಾಟಿದ್ದು ಕಡ್ಲಿ ಕಾಯ್ಕೊಂಡ್ತೀನಿ. ಮತ್ತು ಇನ್ನು ಪುಂಡಿ ಪಲ್ಲೆ ಸೋಸ್ಕೋಬೇಕು. ಪುಂಡಿ ಪಲ್ಲೆ ಹಾಕಬೇಕು. ಒಂದು ಸಾರ್ಸಕತ್ತೀನಿ ರೀ. ಒಂದು ಸಾರ್ಸಕ್ಕೆ
ಮಟ್ಟಿ ಮಣ್ಣು ಆಗಿದ್ರಿಂದಾಗಿ ಒಂದು 2-3 ತಿಂಗಳು ಆತು ಸುಮ್ಮನೆ ಸಾಕ್ಸ್ಬೇಕು. ಮುಂದೆ ಕುಂದ್ರಾಕಾಗಿ ಇವಾಗ ಹೊಡೆದಿದ್ದೀವ್ರಿ. ಈಗ ಗಾಡಿನೂ ಇದನ್ನು ಸಂಪ್ ಮನೆಯಲ್ಲಿ ಹಾಕ್ತೀನಿ. ತಾವು ನೋಡ್ರಿ, ನಾನು ಜಾಸ್ತಿ ಒಲಿ ಮೇಲೆ ಏನು ಮಾಡೋದು ನೀರಾಗೆ ಕಳಿಸ್ಬೋದಿಲ್ಲ. ಅದು ಸಾರ್ಸೋದು ಹಾಕಿ ಮತ್ತು ಕುಕ್ಮ ಬಂಡ ಹಚ್ಕೋಬೇಕು ಒಲಿಗೆ. ಎಲ್ಲ ಹಾಸಿಗೆ ಹುಡುಗ ಹಾಕೇನಿ, ಮೀನು ತೊಳ್ಕೊಂಡೇನಿ, ಎಲ್ಲ ಇಷ್ಟೆಲ್ಲ ಮೀನೇ ಬರ್ಬೇಕ್ರಿ. ಎಲ್ಲ ಮುಗಿದು ಹೋಗ್ಬೇಕಂತಂದ್ರೆ ನಾವು ಹೋಗ್ರಿ ಅಥವಾ ಇದು ಕೊಟ್ಟು ಕಳಿಸ್ತೀವಿ. ಇಷ್ಟೆಲ್ಲ ನಡಿಬಿಡಿ ಆಗುದಾರಿ. ಅದು ಆರ್ತನ ಬಿಟ್ಟು ಆಮೇಲೆ ಕಟ್ಟಿಗೆ ಎಲ್ಲಿಟ್ಕೋತೀನಿ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊತ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡತ್ತೇನೆ ರೀ. ಮತ್ತು ನಾಳೆ ಸಿಗ್ತೇನೆ ರೀ, ಅಥವಾ ಸಾಯಂಕಾಲ ಅಡುಗೆ ಮಾಡಬೇಕಾದ್ರೆ ಸಿಗ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.